ಅದು ಐಸ್ ಕ್ರೀಮು ಬರೀ ಸಕ್ಕರೆ ಐತಿತ್ತಿಲ್ಲ ನಾನು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಇದು ನಾನು ಊರಿಗೆ ಹೋಗಿದ್ನಲ್ಲ ಆವಾಗಿನ ವಿಡಿಯೋ. ಒಂದು ವಾರ ನಾನು ಊರಲ್ಲಿದ್ದೆ. ಸೊ ಈ ರೆಸಿಪಿ ನಾನು ಶೇರ್ ಮಾಡಿದ್ದೀನಿ. ಯಾರಿಗಾರು ಗೊತ್ತಿಲ್ಲ ಅಂದರೆ ಟ್ರೈ ಮಾಡಿ. ಜಸ್ಟ್ ಒಂದು 2 ಗಂಟೆ ಟೈಮ್ ಅಥವಾ 3 ಗಂಟೆ ಟೈಮ್ ಬರೀ ಅಕ್ಕಿನ ನೆನೆಸ್ಬಿಟ್ಟು, ಕೆಲವರು ಅನ್ನ ಕೂಡ ಸೇರಿಸ್ತಾರೆ. ಅನ್ನ ಸೇರಿಸ್ಲಿಲ್ಲ ಅನ್ನೋದು ಚೆನ್ನಾಗೇ ಬರುತ್ತೆ. ನೆನೆಸ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ಹಾಕೋದು ಅಷ್ಟೇ. ದೋಸೆ ಟೈಪು ರೊಟ್ಟಿ ಥರ ಚೆನ್ನಾಗಿ ಬರುತ್ತೆ. ಒಡ್ಚಲ್ಗೆ ಅಂತ ಹೇಳ್ತೀವಿ. ಸೊ ಇನ್ನೂ ಸ್ವಲ್ಪ ತೆಳುವಾಗಿ ಹಾಕಿದ್ರೆ ತೆಳುವಾಗಿ ಚೆನ್ನಾಗಿ ಬರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ಯಾವುದೇ ಥರ ಉದ್ದಿನಬೇಳೆ ಆ ಥರ ಎಲ್ಲ ಏನೂ ಬೇಕಾಗಿಲ್ಲ. ನೋಡಿ ಚೆನ್ನಾಗಿದೆ. ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ರೀತಿ ಕೂಡ ಮಾಡ್ಕೊಬೋದು. ಇದು ಮೊಸರು ಮೂಲಂಗಿ ಅಂತ ಹೇಳ್ತಾರಲ್ಲ, ಸಾಂಬಾರು, ಅದು ನಮ್ಮಮ್ಮ ಮಾಡಿದರು. ಅಂದರೆ ಹೇಳ್ಕೊಟ್ಟಿದ್ರು ಈ ಥರ ಮಾಡು ಅಂತ ಹೇಳ್ಬಿಟ್ಟು ಅಂತ. ಇನ್ನು ಇವನು ಮೊಟ್ಟೆ ಕುಡಿತಾಯಿದ್ದಾನೆ. ನಾಡ್ಕೋಳಿ ಮೊಟ್ಟೆನ ಖಾಲಿ ಹೊಟ್ಟೆಗೆ ಕುಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಏನಾದ್ರೂ ಮೂಳೆ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಏನಾದರೂ ಗಾಯ ಹುಷಾರಾಗಿಲ್ಲ ಇನ್ನೂ ಆ ಥರ ಅಂತ ಅನಿಸಿದ್ರೆ ನಮ್ಮ ಕಡೆ ಎಲ್ಲ ಕುಡಿತಾರೆ. ಇದು ಎಲ್ಲ ಕಡೆನೂ ಇದೇ ಥರ ಕುಡಿತಾರೋ ಏನೋ ಗೊತ್ತಿಲ್ಲ. ಬಟ್ ನಾಡ್ಕೋಳಿ ಮೊಟ್ಟೆನ ನಮ್ಮ ಕಡೆ ಬೇಯಿಸೋದಿಲ್ಲ. ಈ ಥರ ಖಾಲಿ ಹೊಟ್ಟೆಗೆ ಕುಡಿತಾರೆ ಬೆಳಗ್ಗೆ ಟೈಮ್. ಇದು ಒಂದೆಲೆ ಸೊಪ್ಪು ಇಲ್ಲೇ ಬೆಳೆದಿರೋ ಅಂಥದ್ದು, ಅಂದರೆ ಹಾಕಿರೋ ಅಂಥದ್ದು. ಚೆನ್ನಾಗಿ ಬಂದಿತ್ತು. ಇಷ್ಟು ಸೊಪ್ಪಿತ್ತು. ಇನ್ನು ಆಮೇಲೆ ಇವ್ರು ಕಿತ್ಕೊಳ್ಳಲ್ಲ ಅಂದ್ಬಿಟ್ಟು ಅಂತ ನಾನೇ ಕಿತ್ಕೊಬಂದೆ ಪಲ್ಯ ಮಾಡಲಿಕ್ಕಾಗತ್ತೆ ಅಂತ. ಬಟ್ ಇಷ್ಟೊಂದು ಅಗಲ ಎಲ್ಲ ಆದಮೇಲೆ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತೊಗೊಳುತ್ತೆ. ಚೆನ್ನಾಗಿದೆ. ಇದು ಮಕ್ಕಳ ಮೆಮೊರಿ ಪವರ್ಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಜ್ಯೂಸ್ ಕೂಡ ಮಾಡ್ತಾರೆ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕೊಡಬೇಕು. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಮೆಣಸನ್ನ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಸೋಸ್ಬಿಟ್ಟು ಖಾಲಿ ಹೊಟ್ಟೆಗೆ ಮಕ್ಳಿಗೆ ಕೊಡೋವಂಥದ್ದು. ಇನ್ನು 1 ಅವರ್ ಏನು ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಅಂತ. ನಾನು ಬೆಳಗ್ಗೆ ಟೈಮ್ ಏನಾದರೂ ಮಾಡಬೇಕಾದ್ರೆ ನಾನು ಹೀಗೆ ಒಟ್ಟಿಗೆ ಮಾಡಿಬಿಡ್ತೀನಿ. ಈ ಕಡೆ ಪಲ್ಯಕ್ಕೆ ಮಾಡ್ತಾಯಿದ್ದೀನಿ, ಮತ್ತು ತಿಂಡಿ ಇನ್ನು ಮಧ್ಯಾಹ್ನಕ್ಕೆ ಮನೆಯಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲ ಅಂದಾಗ ಸಾಂಬಾರು, ಈ ಕಡೆ ಉಪ್ಪಿಟ್ಟು ಮತ್ತು ಇದು ತೊಂಡೆಕಾಯಿ ಪಲ್ಯ, ಈ ಕಡೆ ಹೀರೆಕಾಯಿ ಮತ್ತು ಹೆಸ್ರು ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ. ನನ್ನ ಮಗ ಇದು ಬಜ್ಜಿ ಕೇಳ್ತಿದ್ದ, ಆಮೇಲೆ ಮಾಡ್ಕೊಡ್ತೀನಿ ಅಂದೆ. ಇದು ತೊಂಡೆಕಾಯಿ ಪಲ್ಯ. ಈ ರೀತಿ ಒಟ್ಟಿಗೆ ಮಾಡಿಬಿಟ್ರೆ ಮತ್ತೆ ಅಡುಗೆ ಮನೆಗೆ ಹೋಗೋದಕ್ಕೂ ಕೆಲಸ ಇರೋದಿಲ್ಲ. ಕೆಲವು ಸಲ ಹೀಗೆ ಮಾಡ್ಕೋತೀನಿ, ಇನ್ನು ಕೆಲವು ಸಲ ಯಾರೂ ಇಲ್ಲ ಅಂದಾಗ ಜಾಸ್ತಿ ಮಾಡ್ಲಿಕ್ಕೆ ಹೋಗಲ್ಲ. ಈ ಕಡೆ ಸಾಂಬಾರು ಕೂಡ ಆಯಿತು. ಅಂದರೆ ಆದಷ್ಟು ಊಟನ ವೇಸ್ಟ್ ಮಾಡಬಾರ್ದು. ಇದು ಬಜ್ಜಿ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅಂತ ಮಾಡಿದೆ. ಸೊ ಈ ಪಲ್ಯ ಸ್ವಲ್ಪ ಕಹಿ ಇರುತ್ತೆ, ಡೈರೆಕ್ಟಾಗಿ ತಿನ್ನಲಿಕ್ಕಾಗಲ್ಲ. ಅಂದರೆ ಬರೀ ಅದನ್ನೇ ತಿಂತೀನಿ ಅಂದರೆ ಆಗಲ್ಲ, ತುಂಬ ಜಾಸ್ತಿ ತಿನ್ನಲಿಕ್ಕಾಗಲ್ಲ. ಇದು ಫಲೋಡ ಅಂತ ಹೇಳ್ಬಿಟ್ಟು ಅಂತ ನಮ್ಮಪ್ಪ ಅವನಿಗೆ ಅಂತ ತಂದುಕೊಟ್ಟಿರು. ಅದನ್ನು ತಿಂತಾಯಿದ್ದಾನೆ. ನಮ್ಮ ಸಚ್ಚು ಅಂತೂ ಏನೇನು ಚೆನ್ನಾಗಿರುತ್ತೋ ಒಂದು ರೀತಿ ಎಲ್ಲನೂ ಟೇಸ್ಟ್ ಮಾಡಬೇಕು ಅಂತ. ಸುಮ್ಮನೆ ಕೂತಿರ್ತೀಯಾ, ಒಳಗಡೆನೇ ಕೂತಿದ್ದ. ಅಂದರೆ ಮಕ್ಕಳು ಬೆಳೀತಾ ಬೆಳೀತಾ ಎಲ್ಲೂ ಹೋಗ್ಲಿಕ್ಕೂ ಜಾಸ್ತಿ ಇಷ್ಟಪಡಲ್ಲ. ಸೊ ಇಲ್ಲಿ ಡಸ್ಟೆಲ್ಲ ಇತ್ತು, ಇದನ್ನು ತುಂಬಾಕು ಅಂತ ನಾನೇ ಹೇಳಿದ್ದು. ಹಾಗಾಗಿ ತುಂಬ ಆಗ್ತದಾನೆ. ಬಟ್ ಇವನು ಇವಾಗಿನ ಮಕ್ಳುಗಳೇ ಹಾಗೋ ಇಲ್ಲ ವಾತಾವರಣನೇ ಹಾಗೋ ಗೊತ್ತಿಲ್ಲ, ಎಷ್ಟು ಅಂದರೆ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಸೋಮಾರಿತನ ಇರುತ್ತೆ. ಬಟ್ ನಮ್ಮಪ್ಪ ಅವರು ಇಷ್ಟು ಏಜ್ ಆದ್ರೂ ಅವ್ರು ಮಾಡೋ ಅಷ್ಟು ಕೆಲಸನ ಇವನು ಕಾಲು ಭಾಗ ಕೂಡ ಮಾಡೋಕ್ಕಾಗಲ್ಲ. ಇಷ್ಟು ಮೂಟೆ ಎಲ್ಲ ಕಟ್ಟಿದ್ದೀನಿ ನೋಡೋ ನಾನು ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇದ್ದ. ಆಯಿತು ಅಂದರೆ ಅಪರೂಪಕ್ಕೆ ಮಾಡಿದ್ರು ಕೂಡ ಇಷ್ಟು ಮಾಡಿದ್ದಕ್ಕೆ ಅವನು ನನ್ನ ಕೈಯೆಲ್ಲ ನೋವು ಬಂದುಬಿಟ್ಟಿದೆ ಮಮ್ಮಿ ಅಂತ ಹೇಳ್ಬಿಟ್ಟು ಅಂತ ಒಂದಿನ ಹೇಳ್ತಿದ್ದ. ಅಪರೂಪಕ್ಕೆ ಮಾಡಿದ್ರು ಹಿಂಗೆ ಇವಾಗಿನ ಮಕ್ಕಳೇ ಹಾಗೆ, ಒಂದು ರೀತಿ ಫಾರಮ್ ಕೋಳಿ ಥರ, ಹಿಂದಿನವ್ರ ಥರ ಅಲ್ಲ. ಇಷ್ಟು ಮಾಡಲಿಕ್ಕೆ ನೋಡಿ ಅವನು ಹಿಂಗೆ ಎತ್ತಿ ಮತ್ತೆ ಹಿಂಗೆ ಹಾಕ್ದ. ಆಮೇಲಿಂದ ನಮ್ಮಪ್ಪ ನಾನೇ ಹಾಕೋತೀನಿ ಬಾ ಅಂತ ಹೇಳ್ಬಿಟ್ಟು ಅಂತ ಅವನ್ನ ಕಳಿಸಿದ್ರು. ಸೊ ಇಷ್ಟೇ ಅವನು ನಮ್ಮೂರಲ್ಲಿ ಮಾಡಿಕೊಟ್ಟಿದ್ದ ಕೆಲಸ ಅಂತ ಹೇಳಿದ್ರೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಅಂತ ನಾನು ಬೆಳಗ್ಗೆನೇ ಮಾಡಿದ್ನಲ್ಲ ಸಾಂಬಾರ್ದೋದೆಲ್ಲ, ಇವಾಗ ಬಜ್ಜಿ ಹಾಕ್ಕೊಡ್ತಾಯಿದ್ದೀನಿ, ಬಿಸಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಸೊ ಈ ಬಜ್ಜಿ ಎಲ್ಲ ಸ್ವಲ್ಪ ಎಣ್ಣೆ ಎಳ್ಕೊಳ್ಳುತ್ತೆ, ನಾವು ಜಾಸ್ತಿ ಮಾಡಲ್ಲ, ಸ್ವಲ್ಪ ಅಪರೂಪ. ಇನ್ನು ಇದು ನಾನು ಊರಿಗೆ ಬರೋ ದಿನ, 1 ವಾರ ನಾನು ಅಲ್ಲೇ ಇದ್ದೆ ಅಂತ ಹೇಳಿದ್ನಲ್ಲ. ಬೇಗ ಇನ್ನು ಇವತ್ತು ನಮ್ಮಮ್ಮ ಅವರು ಹಾಸ್ಪಿಟ್ಲಿಗೆ ಬರ್ತಾಯಿದ್ರು. ಸೊ ಹಾಗಾಗಿ ನಾನು ಅವ್ರ ಜೊತೆಯಲ್ಲೇ ಬಂದೆ. ಬೆಳಗ್ಗೆನೇ ಪಲಾವ್ ಮಾಡಿದ್ದೆ. ಸೊ ಅದನ್ನು ಇವಾಗ ಹಾಕ್ಕೊಡ್ತಾಯಿದ್ದೀನಿ. ನಮ್ಮಮ್ಮಂಗೆ ಹುಷಾರಾಗಿದ್ದಾರೆ. ಸ್ವಲ್ಪ ಇನ್ನೂ ನೋವು, ಭಾರ ಕೊಟ್ಟು ನಡಿಲಿಕ್ಕಾಗಲ್ಲ ಆ ಥರ ಹೇಳ್ತಾರೆ. ಮತ್ತು ಕಾಲೆಲ್ಲ ಇನ್ನೂ ಸ್ವಲ್ಪ ಎಲ್ಲ ಸೇದುತ್ತೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇರ್ತಾರೆ. ಸೊ ಅದು ಟ್ಯಾಬ್ಲೆಟ್ಸ್ ಎಲ್ಲ ತೊಗೋತಾ ಇದ್ದಾರೆ. ಇನ್ನು
ಬೇಗ ಬೇಗ ತಿಂಡಿ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ನಾನು ಫಸ್ಟು ನಮ್ಮನ್ನು ಬಿಟ್ಕೊಟ್ಬಿಟ್ಟು ಅಂದರೆ ನಮಗೂ ಇನ್ನೊಂದು ಫಂಕ್ಷನ್ಸ್ ಇತ್ತು. ಸೊ ಇವಾಗೆಲ್ಲ ಫಂಕ್ಷನು ಮದುವೆಗಳೆಲ್ಲ ಇರೋದ್ರಿಂದ ಅಲ್ಲಿ ಹೋಗಬೇಕು, ಆಮೇಲೆ ನೀವು ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿದೆ. ಸೊ ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಅಂತ ನಾವು ಹೊರಟ್ವಿ. ಸೊ ಇವಾಗೆಲ್ಲ ಸ್ವಲ್ಪ ಮಳೆ ಕೂಡ ಬರ್ತದೆ. ಲಾಸ್ಟ್ ಟೈಮ್ ಅಷ್ಟು ಸೆಕೆ ಇಲ್ಲ ಅಂತ ಅಂದ್ಕೊತೀನಿ. ನಿಮ್ಮ ಕಡೆ ಎಲ್ಲ ಹೇಗಿದೆ? ಸೊ ಅದು ನಾನು ಮೊಟ್ಟೆ ತೊಗೊಂಡಿರೋದು ನನಗೆ ಅಂತ ಹೇಳ್ಬಿಟ್ಟು ಅಂತ. ಈ ಚುಂಚನಘಟ್ಟನಲ್ಲಂತೂ ನೀರಷ್ಟು ಇಲ್ಲೇ ಇಲ್ಲ. ಫಸ್ಟು ನೀರೆಲ್ಲ ಇದ್ದಾಗ ಚೆನ್ನಾಗಿರುತ್ತೆ ಚುಂಚನಘಟ್ಟ ನೋಡಲಿಕ್ಕೂ ಕೂಡ. ಇನ್ನು ನಾನೊಂದು ಮಡಿಕೆ ತಗೋಬೇಕು ಅಂತ ಹೇಳಿದೆ. ಹಾಗಾಗಿ ನಾವು ರಿಂಗ್ ರೋಡ್ ಕಡೆಯಿಂದ ಹೋಗಲಿಲ್ಲ, ಈ ಕಡೆ ಸಿಟಿ ಕಡೆಯಿಂದ ಬಂದ್ವಿ. ತೊಗೋಬೇಕು ಅಂದ್ಕೊಂಡು ತೊಗೊಳಕ್ಕೆ ಆಗಿರಲಿಲ್ಲ. ಇನ್ನು ಇಲ್ಲಿ ಈ ಮಡಿಕೆಗಳದೆಲ್ಲ ಇತ್ತು. ಕೇಳಿದೆ, ಸಿಕ್ಕಾಬಟ್ಟೆ ರೇಟ್ ಹೇಳ್ತಾರೆ. ನಲ್ಲಿದು ತೊಗೊಳಕ್ಕೆ ಹೋಗಲಿಲ್ಲ. ನಲ್ಲಿದು ಏನಾಗುತ್ತೆ ಅಂದರೆ ಜಾಸ್ತಿ ಕರೆಕ್ಟಾಗಿ ಯೂಸ್ ಮಾಡಲಿಲ್ಲ ಅನ್ನೋದು ಲೂಸ್ ಆದಂಗೆ ಆಗ್ಬಿಟ್ಟು ಸೋರುತ್ತೆ ನೀರು. ಸೊ ಹಾಗಾಗಿ ಪ್ಲೇನ್ದೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂತ ಮಿನಿಮಮ್ 1 ಚೌರ್ಗೆ ನೀರಾದರೆ ಸಾಕು ಅಂತ ಹೇಳ್ಬಿಟ್ಟು ಅಂತ ಎಲ್ಲ ನೋಡಿದ್ವಿ. ಬಟ್ ಸಿಕ್ಕಾಬಟ್ಟೆ ದುಡ್ಡು ಹೇಳ್ತಾಯಿದ್ರು. ಸೊ ಇದು ಪೇಂಟ್ ಮಾಡಿರ್ತಾರೆ ಮೇಲ್ಗಡೆಗೆ. ಆಮೇಲೆ ಆಯಿತು ಅಂತ ಹೇಳ್ಬಿಟ್ಟು ಅಂತ ಒಂದನ್ನು ಫೈನಲ್ ಮಾಡಿದ್ವಿ. ಎಷ್ಟು ಇದು 1 ಚೌರ್ಗೆ ಇದಕ್ಕೇ ಅವರು 700 ರೂಪಾಯಿ ಹೇಳಿದ್ರು. ಆಮೇಲೆ ಆ ಕಡೆ ಸೈಡು ಪಿಂಗಾಣಿದೆಲ್ಲ ಇತ್ತು, ಅದನ್ನು ನೋಡಿದೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಸಿಕ್ಕಾಬಿಟ್ಟೆ ರೇಟ್ ಅಂತ ಅನ್ನಿಸ್ತು ನನಗೆ. 300 ರುಪೀಸ್ ಹೇಳ್ತಾಯಿದ್ರು. ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಅಂತ ತೊಗೊಳ್ಳಿಲ್ಲ. ಬಟ್ ಇವಾಗೆಲ್ಲ ಈ ಥರ ಪಿಂಗಾಣಿ ಐಟಮ್ಸು ಮಡಿಕೆಗಳ್ಗೆ ರೇಟ್ ಜಾಸ್ತಿ ಇದೆ. ಚೆನ್ನಾಗಿದೆ ಐಟಮ್ಸ್ಗಳು. ಈ ಥರ ನೋಡಲಿಕ್ಕೂ ಚೆನ್ನಾಗಿರ್ತವೆ. ಡೆಕೋರೇಷನ್ಗಿರ್ಬೋದು ಅಥವಾ ಮನೆ ಅಂಗಳದಲ್ಲೆಲ್ಲ ಏನಾದ್ರೂ ಡೆಕೋರೇಟಿವ್ ಆಗಿ ಇಡಬೇಕು ಅಂದರೂ ಕೂಡ ಚೆನ್ನಾಗಿರುತ್ತೆ. ಒಂದು ಮಡಿಕೆ ಅಂತೂ ತೊಗೊಂಡು ಅಲ್ಲಿಂದ ಬಂದೆ. ಇನ್ನು ಅವರು ನಮ್ಮಮ್ಮ ಅವರು ಕೂತಿದ್ರು. ಸೊ ಊಟ ಎಲ್ಲ ಏನೂ ಬೇಡ ಅಂತಂದರು. ಇವಾಗ ಜಸ್ಟು 11:15 ಏನೋ ಆಗಿತ್ತು ಅಷ್ಟೇ. ಸೊ ಇನ್ನು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅಂತ ಇದು ನನ್ನ ಮಗ ಕೇಳ್ತಿದ್ದ ಅಂತ ನಮ್ಮಮ್ಮನೇ ಉಪ್ಪಿನಕಾಯಿ ಹಾಕ್ಕೊಟ್ಟಿತ್ತು. ಬರೀ ಒಗ್ಗರಣೆ ಹಾಕು ಅಂತ ಹೇಳ್ಬಿಟ್ಟು ಅಂತ ನಾನು ನೈಟ್ ಮಾಡಿಕೊಟ್ಟಿರು. ಇದು ಮೊಟ್ಟೆಗಳೆಲ್ಲ ತೊಗೊಬಂದಿದ್ದೆ, ಅದನ್ನು ತೆಗಿತಾ ಇದ್ದೀನಿ. ಈ ಥರ ಅಕ್ಕಿನಲ್ಲಿ ಹಾಕ್ಕೊಂಡು ಸ್ವಲ್ಪ ತೊಗೊಬಂದರೆ ಏನೂ ಡ್ಯಾಮೇಜ್ ಆಗೋಲ್ಲ, ಇಲ್ಲಾಂದರೆ ಒಡೆದೋಗ್ಬಿಡುತ್ತೆ. ನಾಟಿ ಕೋಳಿ ಮೊಟ್ಟೆ ಅಂತೂ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಮಾಮೂಲಿ ಮೊಟ್ಟೆಗಿಂತ. ಮತ್ತು ಗೊತ್ತಿರೋ ಕಡೆ ತೊಗೋಬೇಕು. ಕೆಲವೊಂದು ಕಡೆ ಎಲ್ಲ ಮಿಕ್ಸಪ್ ಮಾಡಿ ಕೂಡ ಕೊಡ್ತಾರೆ. ನಾನು ನೋಡಿದ್ದೀನಿ ಹೇಗೆಲ್ಲ ಇರುತ್ತೆ. ಒಳಗಡೆ ಒಂದು ರೀತಿ ರೆಡ್ ಅಂದಂಗೆ ಇರುತ್ತೆ. ಇನ್ನು ಅವರು ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಂತ ಅವರು ಹೋದರು. ನಾನು ಮಡಿಕೆ ತಂದಿದ್ನಲ್ಲ, ಸೊ ಅದನ್ನು ನೀರನ್ನ ತುಂಬಿ ಇಡ್ತಾಯಿದ್ದೀನಿ. ಯಾವಾಗ್ಲೂ ಹೊಸ ಮಡಿಕೆ ತಂದಾಗ ಈ ರೀತಿ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ನೀರು ತುಂಬಿಸಿ ಇಡಬೇಕು. ಮಡಿಕೆ ನೀರೇ ಬೆಸ್ಟು. ಫ್ರಿಜ್ ನೀರಿಗೆಲ್ಲ ಹೋಲಿಸ್ಕೊಂಡ್ರೆ ಫ್ರಿಜ್ ನೀರು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ಲ. ಈ ಮಡಿಕೆಗೆ ಸ್ಟ್ಯಾಂಡ್ ನಮ್ಮ ಮುಂಚೆನೇ ಇತ್ತು, ಹಾಗಾಗಿ ನಾನು ಸ್ಟ್ಯಾಂಡ್ ತೊಗೊಳ್ಳಿಲ್ಲ. ಇದಕ್ಕೆ ಫೈನಲ್ ಆಗಿ ನಾನು 550 ರೂಪಾಯಿ ಕೊಟ್ಟೆ. ಅವರಂತೂ ಕೊಡೋದೇ ಇಲ್ಲ, 600 ರೂಪಾಯಿ ಕಮ್ಮಿ ಅಂತಿರು. ಕೊನೆಗೆ ಆಯಿತು ಅಂತ ಹೇಳ್ಬಿಟ್ಟು ಅಂತ 550 ರೂಪಾಯಿ ಕೊಟ್ಟೆ. ಇವಾಗ ಫುಲ್ಲು ಈ ಥರ ನೀರು ತುಂಬಿಸ್ಬಿಟ್ಟು ಇದರಲ್ಲಿ ಇಡ್ತಾಯಿದ್ದೀನಿ. 1-2 ದಿನ ಇರಬೇಕು ಅದು. ಚೆನ್ನಾಗಿ ಒಳಗಡೆ ಬೂದಿ ಎಲ್ಲ ಮೆತ್ತಿರ್ತಾರೆ, ಅದೆಲ್ಲ ನೀಟಾಗಿ ಹೋಗುತ್ತೆ. ಇನ್ನೊಂದೇನೆಂದರೆ ಇದೊಂದು ರೀತಿ ಫಿಲ್ಟ್ರ್ ರೀತಿ ಇರುತ್ತೆ, ನೀರು ಕೂಡ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ. ಇನ್ನು ಅಲ್ಲಿಂದ ಸ್ವಲ್ಪ ಮಾವಿನಕಾಯಿ ಕಿತ್ಕೊಬಂದಿದ್ದೆ. ಇದು ಚಿತ್ರಾನ್ನ ಮಾಡಬೇಕು. ಮಾಮೂಲಿ ಐಟಮ್ಸ್ ಎಲ್ಲ ಮಾಡಾಕ್ತಾಯಿದ್ದೀನಿ. ಇದು ಕರ್ಬೇವಿನ ಸೊಪ್ಪು, ಇದು ಸ್ವಲ್ಪ ನರಳೆ ಕುಡಿ ಮತ್ತು ಮಾಮೂಲಿ ಸೊಪ್ಪು ಎಲ್ಲ ಕಿತ್ಕೊಟ್ಟಿದ್ರು. ಹೇಳ್ಬೇಕು, ಗೊತ್ತಿರುತ್ತಲ್ಲ ನಿಮಗೆ ಮನೆ ಹತ್ರ ಏನೇನಿರುತ್ತೆ ಎಲ್ಲ. ಪರಂಗಿ ಹಣ್ಣು, ಒಂದೇ ಒಂದು ಹಲಸಿನಕಾಯಿ ತೊಗೊಬಂದಿದ್ದೆ ಚಿಕ್ಕದು, ಸಾಕು ಅಂತ ಹೇಳ್ಬಿಟ್ಟು ಅಂತ. ಮತ್ತು ಇದು ಸ್ವಲ್ಪ ವೀಳ್ಯದೆಲೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಅಂತ ತೊಗೊಬಂದೆ. ಮತ್ತು ನಾಳೆ ಅಕ್ಷಯ ತೃತೀಯ ಕೂಡ ಇತ್ತಲ್ಲ, ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ವೀಳ್ಯದೆಲೆ ಮನೆಯಲ್ಲೇ ಇತ್ತು. ಸೊ ಅದನ್ನು ತೊಗೊಬಂದೆ. ನನ್ನ ಮಗ ಅವನಿಗೆ ಸೊಪ್ಪು ನೋಡೇ ಶಾಕ್ ಆಗಿಬಿಟ್ಟೈತಿ. ಏನು ಮಾಡೋಕ್ಕೆ ಮಮ್ಮಿ ಇಷ್ಟೊಂದು ಸೊಪ್ಪು ತೊಗೊಬಂದಿದೆ ಅಂತ ಕೇಳ್ತಾವನೆ. ಇದು ಮನೆಯಲ್ಲಿ ಕೊಬ್ಬರಿ ಕೊಟ್ಟರೆ ಆಡಿಸ್ಕೊಡ್ತಾರೆ ನೋಡಿ ಗಾಣದಲ್ಲಿ, ಅದು ಪ್ಯೂರ್ ಕೊಬ್ಬರಿ ಎಣ್ಣೆ. ನೀವು ಅಡುಗೆಗಾರು ಯೂಸ್ ಮಾಡ್ಕೋಬೋದು ಅಥವಾ ಕೂದಲಿಗಾರು ಯೂಸ್ ಮಾಡ್ಕೋಬೋದು. ಆದಷ್ಟು ಗಾಣದನ್ನು ನಿಮಗೆ ಅಕ್ಕಪಕ್ಕ ಸಿಕ್ಕರೆ ತೊಗೊಳ್ಳಿ. ಇಷ್ಟು ವೀಳ್ಯದೆಲೆ ಇದು. ಇದರಲ್ಲೂ ಕೂಡ ರೆಸಿಪೀಸ್ ಎಲ್ಲ ಮಾಡ್ತಾರೆ. ನಾನು ಒಂದಿಷ್ಟು ಕಿತ್ಕೊಬಂದಿದ್ದೀನಿ ನೋಡೋಣ ಅಂತ ಹೇಳ್ಬಿಟ್ಟು. ಇನ್ನು ಈ ಕರ್ಬೇವಿನ ಸೊಪ್ಪು ನನಗೆ ಜಾಸ್ತಿ ಅನಿಸುತ್ತೆ. ಇಷ್ಟೊಂದು ಏನಕ್ಕೆ ನಮಗೆ, ಇಲ್ಲಿ ಅಕ್ಕಪಕ್ಕದವ್ರಿಗೆಲ್ಲ ಕೊಟ್ಬಿಟ್ಟು ನಾನು ಸ್ವಲ್ಪ ಇಟ್ಕೊತೀನಿ. ಇವಾಗ ಇದನ್ನೆಲ್ಲನೂ ಎತ್ತಿ ಇಡ್ತಾಯಿದ್ದೀನಿ. ನಮ್ಮ ಸಚ್ಚು ಕರ್ಬೇವಿನ ಸೊಪ್ಪೇನೋ ತಿಂತಾನೆ, ಬಟ್ ಈ ಥರ ಉಪ್ಸಾರು ಮತ್ತು ಕೊತ್ತಂಬರಿ ಸೊಪ್ಪು ಇದಂತೂ ಅವನಿಗೆ ಆಗೋದಿಲ್ಲ. ಇದೆಲ್ಲ
ಕರ್ಬೇವಿನ ಹಣ್ಣು ಕೂಡ ತಿಂತಾರೋ ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಸೊ ನಾನು ಇಷ್ಟನ್ನು ಎತ್ತಿ ಇಡ್ತಾಯಿದ್ದೀನಿ. ನೋಡಿ, ಕರ್ಬೇವಿನ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಇರುತ್ತೆ. ಸೊ ತುಂಬಾ ಒಳ್ಳೆಯದು, ಕೂದಲಿಗಿರ್ಬೋದು ಅಥವಾ ಬ್ಲಡ್ ಸರ್ಕ್ಯುಲೇಷನ್ಗಿರ್ಬೋದು, ಯಾರಿಗೆಲ್ಲ ಅವೈಲೇಬಲ್ ಇದೆ. ಸೊ ಸ್ವಲ್ಪನಾದ್ರೂ ನೀವು ಅಡುಗೆಗಾದ್ರೂ ಯೂಸ್ ಮಾಡ್ಕೊಳ್ಳಿ ಅಥವಾ ಜ್ಯೂಸು ಏನಕ್ಕಾದ್ರೂ ಒಟ್ಟಿನಲ್ಲಿ ಕರ್ಬೇವಿನ ಸೊಪ್ಪು ಸಿಕ್ಕರೆ ಯೂಸ್ ಮಾಡ್ಕೊಳ್ಳಿ. ತುಂಬಾ ಬೆನಿಫಿಟ್ ಇದೆ ಕರ್ಬೇವಿನ ಸೊಪ್ಪಿಂದ. ಇವಾಗ ಎಲ್ಲನೂ ಎತ್ತಿಟ್ಟೆ ನಾನು. ನೆಕ್ಸ್ಟ್ ಇದು 2 ದಿನ ಆದಮೇಲೆ ವಿಡಿಯೋ ಮಾಡಿರೋದು. ಸೊ ಇವಾಗ ಮಡಿಕೆ ಇದನ್ನು ನೀರನ್ನ ಹಾಗೆ ಚೆಲ್ತಾ ಇದ್ದೀನಿ. ಇದನ್ನು ಚೆಲ್ಬಿಟ್ಟು ಸ್ವಲ್ಪ ಮಡಿಕೆ ಕೂಡ ತೂಕಾಗಿದೆ ಹೇಳ್ಬೇಕಂತಂದರೆ ನನ್ನ ಕೈಲಿ ಎತ್ತಕ್ಕೆ ಆಗ್ತಾಯಿಲ್ಲ. ನಾನು ಅನ್ಕೋತಾ ಇದ್ದೆ ಫಸ್ಟು ನಾನು ಎಷ್ಟು ಕೆಲಸ ಮಾಡ್ತಾಯಿದ್ನೋ, ಇವಾಗ 2 ವರ್ಷಗಳಿಂದ ನಾನು ಅಷ್ಟೇ ವೀಕ್ ಆಗಿದ್ದೀನಿ. ಇದು ಮೇಲ್ಗಡೆ ಮಾತ್ರ ನೋಡಿ ಬಣ್ಣ ಹಾಕಿರ್ತಾರಲ್ವ, ಇದು ಕೆಲವು ಕಡೆ ಬಣ್ಣ ಹಾಕಿರಲ್ಲ, ಮಡಿಕೆ ಹಾಗೆ ಸಿಗುತ್ತೆ. ಇದನ್ನು ನಾನು ಮೇಲ್ಗಡೆ ಒಂದು ಜುಂಗಿಂದ ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಈ ಥರ ಬ್ರಷ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅದು ಕೆಂಪಗಿರೋದೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಅಂತ ಕೈಯೆಲ್ಲ ಮೆತ್ಕೊಂಡಂಗೆ ಅನಿಸುತ್ತೆ. ನಾನು ಇದನ್ನು ಬರಬೇಕಾದ್ರೆ ತೊಡೆ ಮೇಲೆ ಇಟ್ಕೊಂಡು ಬಂದಿದ್ದಕ್ಕೆ ನನ್ನ ಬಟ್ಟೆ ಎಲ್ಲ ಕೆಂಪಗಾಗಿತ್ತು, ಇದು ಚೂಡಿದಾರು ಇದ್ರದ್ದು ಬಣ್ಣದ್ದು. ಹಾಗಾಗಿ ಇಷ್ಟನ್ನ ಮೇಲ್ಗಡೆದೆಲ್ಲ ನೀಟಾಗಿ ಸ್ವಲ್ಪ ಹೋಗ್ಬಿಡ್ಲಿ ಅಂದ್ಬಿಟ್ಟು ಅಂತ ಈ ರೀತಿ ನಾನು ತೊಳಿತಾ ಇದ್ದೀನಿ. ಇದು ತೊಳೆದ್ಬಿಟ್ರೇ ಬೆಸ್ಟ್. ಯಾಕಂದರೆ ಸುಮ್ಮನೆ ಕೈಯಲ್ಲಿ ಮುಟ್ತಾ ಅದು ಹೋಗಲಿಲ್ಲ ಅಂತಂದರೆ ಸುಮ್ಮನೆ ನಮ್ಮ ಹೊಟ್ಟೆ ಒಳಗಡೆಗೆ ಹೋಗುತ್ತೆ. ಇನ್ನು ಒಳಗಡೆಗೆ ಚೂರು ಮಾತ್ರ ಕತ್ತು ಅಂತ ಹೇಳ್ತೀವಲ್ಲ, ಅಲ್ಲಿಗೆ ಮಾತ್ರ ಸ್ವಲ್ಪ ಪೇಂಟ್ ಮಾಡಿದ್ದಾರೆ. ನಾನಿವಾಗ ಅದನ್ನು ಕೂಡ ಈ ರೀತಿ ಸ್ವಲ್ಪ ಜುಂಗಲ್ಲ ತಿಕ್ತಾಯಿದ್ದೀನಿ. ಒಳಗಡೆ ಎಲ್ಲ ತಿಕ್ಕೋ ಅವಶ್ಯಕತೆ ಇಲ್ಲ, ಸ್ಕ್ರ್ಯಾಚ್ ಆದಂಗೆ ಆಗಿಬಿಡುತ್ತೆ ಮಡಿಕೆ. ಜಸ್ಟ್ ಕೈ ಹಾಕ್ಬಿಟ್ಟು ತೊಳ್ಕೊಂಡ್ರೆ ಸಾಕು. ಮುಂಚೆ ಎಲ್ಲ ಇದೇ ಥರ ದೊಡ್ಡದೆಲ್ಲ ಮಡಿಕೆಗಳೆಲ್ಲ ಇಟ್ಟು ಎಲ್ಲರೂ ಜಾಸ್ತಿ ಇರ್ತಾರೆ ಮನೆಯಲ್ಲಿ. ಅವಾಗೆಲ್ಲ ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡ್ತಿರೋಂಥದ್ದು. ಹೇಗೆ ಮಾಡ್ತಿರೋ ಏನೋ ಗೊತ್ತಿಲ್ಲ, ಯಾಕಂದರೆ ಸ್ವಲ್ಪ ಟಚ್ ಆಗಿ ಹಿಂಗೆ ಅಂದ್ರೂ ಕೂಡ ಒಡೆದೋಗ್ಬಿಡುತ್ತೆ. ಸೊ ಒಡೆದೋಗೋದು ಒಂದು ಕಡೆ, ಸೊ ಅಷ್ಟು ಮಾಡಿರೋದು ಕೂಡ ವೇಸ್ಟ್ ಆಗುತ್ತಲ್ಲ. ಇವಾಗೆಲ್ಲ ಹಿಂದಿಂದೆ ವಾಪಸ್ ಆಗಿಬಿಟ್ಟಿದೆ. ಹಿಂದೆ ಥರನೇ ಮಡಿಕೆನಲ್ಲೇ ಎಲ್ಲ ಅಡುಗೆ ಮಾಡೋ ಅಂಥದ್ದು ಇರ್ಬೋದು. ಎಷ್ಟೊಂದು ಲೈಫ್ ಸ್ಟೈಲ್ಸ್ನ ಹಿಂದಿನವ್ರದ್ದೇ ಫಾಲೋ ಮಾಡ್ತಾರೆ. ಅದಕ್ಕೆ ಹೇಳೋದು ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಅಂತ. ಇವಾಗ ಇದಕ್ಕೆ ನೀರು ತುಂಬಿಸ್ದೆ. ಇನ್ನು ನನ್ನ ಕೈಲಿ ಎತ್ತಕ್ಕಾಗಲಿ, ಇವನ್ನೇ ಎತ್ಕೊಬಾ ಅಂತ ಹೇಳ್ಬಿಟ್ಟು ಅಂತ ಇವಾಗ ಒಂದು ಸ್ಟ್ಯಾಂಡ್ ಹಾಕ್ಬಿಟ್ಟು ಇಲ್ಲಿ ನೀರನ್ನ ಇಟ್ಟಿದ್ದೀನಿ. ಏನಂತ ಹೇಳಿದ್ರೆ, ಇದು ಸಡನ್ನಾಗಿ ತಣ್ಣಗಾಗಬೇಕಲ್ವ. ಸಡನ್ನಾಗಿ ಅಂದರೆ ಒಂದು ಅರ್ಧ ಗಂಟೆ ಟೈಮ್ ತೊಗೊಳುತ್ತೆ. ಸೊ ಬೇಗ ತಣ್ಣಗಾಗಲಿ ಅಂತ ಹೇಳಿದ್ರೆ ಇದಕ್ಕೆ ಒಂದು ಕಾಟನ್ ಬಟ್ಟೆನೋ ಅಥವಾ ಸ್ವಲ್ಪ ಮಂದಕ್ಕಿರೋ ಟವಲು ಈ ಥರ ತೊಗೊಂಬಿಟ್ಟು ಚೆನ್ನಾಗಿ ನೀರಿಗೆ ಈ ರೀತಿ ಹಚ್ಬಿಟ್ಟು ಇದನ್ನು ನಾವು ಮಡಿಕೆ ಇಟ್ಟಿರ್ತೀವಲ್ವ, ಸೊ ಆ ಮಡಿಕೆ ಸುತ್ತ ನೀಟಾಗಿ ಈ ಥರ ಫುಲ್ಲು ಕವರ್ ಮಾಡಿಬಿಟ್ರೆ ಮಡಿಕೆ ನೀರು ಒಂದು 1/4 ಗಂಟೆಗೆ ಚೆನ್ನಾಗಿ ತಣ್ಣಗೆ ಅನಿಸುತ್ತೆ. ಸೊ ಕುಡಿಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇಷ್ಟನ್ನೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು, ಬಾಯ್.